ಇನ್ನೊಂದು ವಿಷಯ ಅಂತಂದ್ರೆ ಈಗ ಇನ್ನು ಅಂದ್ರೆ ಈಗ ಒಂದು ಮುಂದುವರೆದ ಭಾಗವಾಗಿ ಅವರೆಲ್ಲ ಮಾತನಾಡೋದು ಕೇಳ್ತಾ ಇರೋದು ಏನು ಅಂತಂದ್ರೆ ದಿಸ್ ಇಸ್ ಜಸ್ಟ್ ಅನ್ ಪ್ರಾವಿಷನಲ್ ಲಿಸ್ಟ್, ಇದೇನು ಅಂತಿಮವಾದಂತಹ ಒಂದು ಆಯ್ಕೆ ಪಟ್ಟಿ ಅಲ್ಲ, ಆರ್ಡರ್ ಕಾಪಿ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಅವರು ಯಾವಾಗ ಬೇಕಾದ್ರೂ ನಿರ್ಧಾರವನ್ನ ಬದಲಾಯಿಸಬಹುದು ಅಥವಾ ಏನೇ ಮಾಲ್ ಪ್ರಾಕ್ಟೀಸಸ್ ಆಗಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ರೀ ಎಕ್ಸಾಮ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದನ್ನ ಯಾಕೆ ಅಭ್ಯರ್ಥಿಗಳು ಅರ್ಥ ಮಾಡ್ಕೊಳ್ತಿಲ್ಲ ಅಂತಾನೂ ಕೆಲವರು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತೀರಿ ಮೇಡಮ್? ತಾತ್ಕಾಲಿಕ ಪಟ್ಟಿ ಪ್ರೊವಿಷನಲ್ ಲಿಸ್ಟ್ ಅಂತ ಏನು ಅಂತಂದ್ರೆ ಅದರಲ್ಲಿ ಕೆಲವೊಬ್ಬರನ್ನ ತೆಗಿಬಹುದು ಅಂತ ನೀವು ಹೇಳಿದ್ರಿ, ನಿಜ, ನಾನು ಒಪ್ಕೊಂತೀನಿ. ಮಾಲ್ ಪ್ರಾಕ್ಟೀಸ್ ಆಗಿರೋರ್ನ ತೆಗಿಲಿ, ಅದಕ್ಕೊಂದು ಆಪ್ಷನ್ ಇದೆ. ಅಥವಾ ನಮ್ಗೆ ದೈಹಿಕ ಪರೀಕ್ಷೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಸಿಂಧುತ್ವ ಅಂತ ಇರುತ್ತೆ. ಈ ಮೂರದ್ರಲ್ಲಿ ನಾವು ಎಲ್ಲಾನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಾದ್ರು ಅಕ್ರಮ ಆಗಿದ್ರೆ ಅವ್ರನ್ನ ತೆಗೀಲಿ, ಮಾಲ್ ಪ್ರಾಕ್ಟೀಸ್ ಆದರೆ ತೆಗೀಲಿ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತೆಗೀರಿ, ಅಥವಾ ಸಿಂಧುತ್ವ ಸಬ್ಮಿಟ್ ಮಾಡಬೇಕಾದ್ರೆ ತೆಗೀಲಿ, ಅಥವಾ ಮೆಡಿಕಲಲ್ಲಿ ದೈಹಿಕ ಅಂಗಗಳು ಏನಾದರೂ ಆಗಿದ್ರೆ ಅವ್ರನ್ನ ತೆಗೀಲಿ. ಏನೂ ಆಗಿಲ್ಲ, ಆಲ್ರೆಡಿ ಪ್ರೊಸೆಸ್ ಎಂಡಿಂಗಲ್ಲಿದೆ. ನಿಮಗೆ ಗೊತ್ತಿರ್ಬೋದು ಮೇಡಮ್, ದಾವಣಗೆರೆ ಮತ್ತು ಬೆಳಗಾವಿಲಿ ಮೆಡಿಕಲ್ ಆಗಿದೆ, ಸಿಂಧುತ್ವ ಆಗಿದೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಅವ್ರನ್ನ ತೆಗಿಲಿಕ್ಕೆ ಏನು ಆಪ್ಷನ್ ಇದೆ ಮೇಡಮ್? ತೆಗಿಯೋಕೆ ಆಪ್ಷನ್ನೇ ಇಲ್ಲ. ನಾವೆಲ್ಲ ಫಿಟ್ ಆಗಿದ್ದೀವಲ್ಲ, ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ದೀವಿ, ಡಾಕ್ಯುಮೆಂಟ್ಸಲ್ಲೆಲ್ಲ ಫಿಟ್ ಆಗಿದ್ದೀವಿ. ನಾವು ಏನಕ್ಕೆ ತೆಗಿಬೇಕು ಮೇಡಮ್? ಪ್ರೊವಿಷನಲ್ ಲಿಸ್ಟು ಅಂದರೆ ಇದು ತೆಗಿಬೇಕು ಅಂತ ಪ್ರೊವಿಷನಲ್ ಲಿಸ್ಟನ್ನೇ ಅವ್ರು ಮೆನ್ಷನ್ ಮಾಡಿರ್ತಾರೆ. ಮಾಲ್ ಪ್ರಾಕ್ಟೀಸ್ ಆಗಿದ್ರೆ ಅವ್ರನ್ನ ಮಾತ್ರ ತೆಗಿಲಲ್ಲ ಮೇಡಮ್, ಉಳ್ಕಿದ್ದವ್ರನ್ನೆಲ್ಲ ಏನಕ್ಕೆ ತೆಗಿಬೇಕು ಮ್ಯಾಮ್? ಅವರೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಇವ್ರನ್ನ ಮಾತ್ರ ತೆಗಿಬೇಕು, ಇವ್ರನ್ನ ಇಲ್ಲ ಅಂತೇಳಿ. ಅಂದಾಗ ಮಾತ್ರ ಪ್ರೊವಿಷನಲ್ ಲಿಸ್ಟ್ ಬಂದಿರುತ್ತೆ. ಪ್ರೊವಿಷನಲ್ ಲಿಸ್ಟ್ ಬಂದ ತಕ್ಷಣ ಈ ಲಿಸ್ಟಲ್ಲಿರೋರು ಮುಂದಿನ ಹಂತಕ್ಕೆ ಕಾಲಿಡ್ಲಿ ಅಂತಲೇ ಅದನ್ನು ಕೊಟ್ಟಿರ್ತಾರೆ ಮೇಡಮ್. ಆ ಹಂತದಲ್ಲಿ ಏನಾದರೂ ಎಡವಿದ್ರೆ ಮಾತ್ರ ಅವ್ರನ್ನ ತೆಗಿಬೇಕು. ಆ ಹಂತಗಳೇ ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲು ಮತ್ತು ಸಿಂಧುತ್ವ. ಇದರಲ್ಲಿ ಏನೂ ಆಗಿಲ್ಲ ಮ್ಯಾಮ್. ಆಲ್ರೆಡಿ ದಾವಣಗೆರೆ ಮತ್ತು ಬೆಳಗಾವಿ ರೇಂಜೋದು ಆಗಿದೆ, ಆಲ್ರೆಡಿ ಅವ್ರು ಸಬ್ಮಿಟು ಮಾಡಿದ್ದಾರೆ. ಇನ್ನೂ ನಮ್ಮದು ಸಹ ನಡೀತಿದೆ ಮ್ಯಾಮ್. ನಡೀತಿರ್ಬೇಕಾದ್ರೆ ಅವರು ಅಕ್ರಮ ಅಂತ ಮಾಡಿದ್ರಲ್ಲ ಮೇಡಮ್, ಅವ್ರನ್ನ ತೆಗಿಲ್ಲಲ್ಲ, ಪ್ರೊವಿಷನಲ್ ಲಿಸ್ಟನ್ನೇ ತೆಗೆದ್ಬಿಟ್ಟು ಮರುಪರೀಕ್ಷೆ ಅನ್ನೋದು ಏನಕ್ಕೆ ಮೇಡಮ್? ಇದು ತಪ್ಪಾಗುತ್ತೆ ಮೇಡಮ್, ಅನ್ಯಾಯ ಆಗುತ್ತೆ. ನಾವು ಹಳೆ ಸಿಚುವೇಶನ್ಗೆಲ್ಲ ಹೋಗಿ ಓದೋದಂತೂ ನಮ್ಗೆ ಆಗೋದೇ ಇಲ್ಲ ಮೇಡಮ್. ಅಂದ್ರೆ ಈಗ ಮತ್ತೆ ಎಕ್ಸಾಮ್ ಮಾಡಿದ್ರೆ ಓದೋದಕ್ಕಾಗೋದಿಲ್ಲ, ಸೆಲೆಕ್ಟ್ ಆಗೋದಿಲ್ಲ ಅನ್ನುವಂಥದ್ದು ಹೆಂಗೆ ಅಂತ ಮೇಡಮ್? ಏನಂತಂದರೆ ನಾನು ಹೇಳಿದೆ ಮ್ಯಾಮ್, ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಇವಾಗ ಬಂದು ಹೇಳಿದ್ದಾರೆ, ಅಕ್ಕಿಲಿ ಕಲ್ಲಿದೆ ಅಂದ್ಕೊಂಡು ನಾವು ಕಲ್ಲೆತ್ತಕ್ಕಾಗಲ್ಲ ಮ್ಯಾಮ್. ಕಲ್ಲನ್ನು ಅಷ್ಟೇ ಎತ್ತಾಕ್ಬಿಟ್ಟು ಅಕ್ಕಿನ ಯೂಸ್ ಮಾಡ್ಕೊತೀವಿ. ಇವನ್ನು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಹೋಮ್ ಮಿನಿಸ್ಟ್ರಿಗೆ ಮತ್ತು CM ಅವ್ರಿಗೆ ಒಂದು ಕ್ವಶನ್ ಮಾಡಿದ್ವಿ, ಸರ್ ನೀವು ATM ಹೋಗ್ಬಿಟ್ಟು 10,000 ಡ್ರಾ ಮಾಡ್ಕೊತೀರಾ, ಏನಾರ ಬಂದುಬಿಟ್ರೆ ನೀವು ಎಲ್ಲ ನೋಟನ್ನು ಎಸಿತೀರಾ ಅಂತ? ಆಗಲ್ಲ ಮೇಡಮ್. ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಪೂರ ಎಲ್ಲ ತೊಗೊಂಡು ಏನಪ್ಪ ಇದು ಅಕ್ರಮ ಆದವ್ರನ್ನೆಲ್ಲ ಮಾತ್ರ ಸೈಡಿಗೆ ಇಟ್ಬಿಟ್ಟು ಇದನ್ನೆಲ್ಲ ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಅಂತ ಕೊಟ್ಬಿಟ್ಟು ಯಾರು ಅಕ್ರಮ ಮಾಡಿಲ್ಲಲ್ಲ ಅವರಿಗೆ ಆರ್ಡರ್ ಕಾಪಿ ಕೊಡಬೇಕಲ್ಲ ಮೇಡಮ್ ಅವರು. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಮರುಪರೀಕ್ಷೆ ಮಾಡಲೇಬೇಕು, ಅನಿವಾರ್ಯವಾಗಿ ನೀವು ಎದುರಿಸಲೇಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಮ್ಯಾಮ್? ಓಕೆ, ಸಿದ್ದರಾಜು ಸರ್, ನೋಡ್ತಾ ಇದ್ದೀವಿ ಒಂದು ಕಡೆಯಿಂದ ಅಂದ್ರೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಅಥವಾ ತನಿಖೆ ಆಗಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋ ಜೊತೆಗೆ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಆದ್ರೆ ಇಲ್ಲಿ ಸರ್ಕಾರ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅಂದ್ರೆ ಕಂಪ್ಲೀಟ್ ಆಗಿ ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಹಿಡಿಯೋದಕ್ಕಾಗೋದಿಲ್ಲ ಅಂತಾನ, ಅಥವಾ ಅವರನ್ನ ಹಿಡಿದ್ರೆ ಬೇರೆ ಬೇರೆ ವಿಚಾರಗಳು ಬರುತ್ತೆ ಅನ್ನೋದಾ? ಸೊ ಹೇಗೆ, ಏನ್ ಚಾಲೆಂಜಸ್ ಏನಿದೆ ಅಂತ, ಯಾವ ಕಾರಣಕ್ಕೆ ರೀ ಎಕ್ಸಾಮ್ ಬೇಕೇ ಬೇಕು ಅನ್ನುವಂತಹ ಈ ಪಟ್ಟು ಅಂತ? ಈ ಸರ್ಕಾರಕ್ಕೆ ಒಂದು ಮುಜುಗರ ತರ ಒಂದು ಇನ್ಸಿಡೆಂಟ್ ಇದೆ. ಹೌದು, ಈಗಾಗಲೇ ಒಂದು 40% ಕಮಿಷನ್ ವಿಚಾರದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಆ ಮುಖಭಂಗದ ಹಿಂದೆ ಇಂಥದ್ದೊಂದು ದೊಡ್ಡ ಮುಖಭಂಗ ಆದ್ರೆ ಇಡೀ ಸರ್ಕಾರ ಭ್ರಷ್ಟ ಸರ್ಕಾರ. ಎಲ್ಲ ಹುದ್ದೆಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ, ಅದ್ರಲ್ಲಿ ಬರೋ ದುಡ್ಡಲ್ಲೇ ದಂಧೆಲೆ ಬದುಕ್ತಾರೆ ಇವರು ಅನ್ನೋದು ಪ್ರಚಲಿತವಾಗ್ತಾ ಇದ್ದಂಗೆ ಅವ್ರೇನ್ ಮಾಡಿದ್ರು, ಒಂದು ಗಾದೆ ಇದೆ, ಅದು ಒಂದು ಏನಂತ ಹೇಳಿದ್ರೆ, ಇವರು ತಾವು ಭಾರಿ ಪವಿತ್ರರು, ಪಾತಿವತ್ಯ ಒಳ್ಳೆವರು ಅನ್ನೋದನ್ನ ಸಾರೋಕ್ಕೋಸ್ಕರವಾಗಿ ನಾವು ತಪ್ಪಿಸತ್ರ ವಿರುದ್ಧ ಕ್ರಮ ಕಳೆದು ಇಡೀ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಈಗ ಒಂದು ಮದುವೆ ಮನೆಯಲ್ಲಿ ಊಟ ಒಂದು 10 ಬಗೆದ್ ಮಾಡಿರುತ್ತೆ, ಯಾವುದೋ ಒಂದು ಏನೋ ಕೆಟ್ಟೋಗಿರುತ್ತೆ, ಹಂಗಂತೇಳಿ ಎಲ್ಲರನ್ನು ಕಳಿಸ್ಬಿಡ್ತಾರೆ ಇವರು, ಯಾರು ಊಟ ಮಾಡ್ಬೇಡಿ ನಿಮ್ಮ ಮನೆಗೆ ಹೋಗಿ ಅಂತೇಳಿ. ಈಗ ಇವರು ವೈಫಲ್ಯ ಮುಚ್ಕೊಳ್ಳೋಕೆ ಇವ್ರ ಮೇಲೆ ಬಂದಂತ ಆಪಾದನೆ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಎಷ್ಟು ಮಟ್ಟಿಗೆ ಜನವಿರೋಧಿ ಆಗಿದೆ, ಎಷ್ಟು ಜನ ಶಾಪ ಆಗ್ತಿದ್ರೆ ಅನ್ನೋದಕ್ಕೆ ಈಗ ಏನು ಈ ಅಭ್ಯರ್ಥಿಗಳು ಪಾಪ ಕಂಡುಹಿಡಿತಿದಾರಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಮೇಡಮ್? ಅವರು ವೈಫಲ್ಯ ಮುಟ್ಕೊಳ್ಳೋಕೆ, ಅವ್ರು ಮಾಡಿರೋ ಹಗರಣ ಮುಚ್ಚಾಕೋಕೆ ಆ ಒಂದು ತನಿಖೆ, ಯಾರನ್ನ ಅರೆಸ್ಟ್ ಮಾಡಿದ್ರು ಮಾಡಿ ಅವ್ರಿಗೆ. ಈ ನಡುವೆ ಈಗ ಹಿಂದೆ ನಡೆದಂತ ಎಷ್ಟು ಹಗರಣಗಳಿದ್ರು 8 ಜನಕ್ಕೆ ಶಿಕ್ಷೆ ಕೊಟ್ಬಿಟ್ಟಿದ್ದೀರಿ. ಜೈಲಲ್ಲಿ ಇದ್ದವ್ರಿಗೆ ಒಳ್ಳೆ ಸವಲತ್ತು ಕೊಟ್ಟು ದುಡ್ಡು ಇಸ್ಕೊಂಡಿದ್ದಂತ ಸಂಬಂಧ ನಡೆದದ್ದು ನೋಡಿದೀವಿ ನಾವು. ನಾನು ಆವಾಗಲೇ ಹೇಳಿದೆ, KPSC ನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅದನ್ನ ಎಲ್ಲಾ MLAಗಳು, 3/4 ಜನ MLAಗಳು, ಸರ್ಕಾರಗಳು ಪ್ರತಿಯೊಬ್ಬರೂ
ಸಪೋರ್ಟ್ ಮಾಡಿ ನೀವು ಒಂದು ಕಾನೂನು ತನ್ನಿ ಅವ್ರಿಗೆಲ್ಲ ಕೆಲಸ ಕೊಟ್ಬಿಡಿ ಅಂದ್ರಲ್ಲ, ಅದೇ ನ್ಯಾಯನ ಇವ್ರಿಗೆ ಯಾಕೆ ಅನ್ವಯಿಸೋದಿಲ್ಲ ನೀವು? ಹಂಗಂದ್ರೆ KPSC ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಅದು ಮನ್ನಾ, ಅವ್ರು ಮತ್ತೆ ಬಂದು ಭ್ರಷ್ಟಾಚಾರ ಮಾಡ್ಕೋಬಹುದು, ಇವ್ರು ಮಾತ್ರ ಮಾಡಬಾರ್ದು ಅಂತನಾ? ಹಾಗಾಗಿ ಇದು ಸರ್ಕಾರ ತನ್ನ ವೈಫಲ್ಯಗಳು ಏನಂದ್ರೆ ಮುದ್ದೋಡೋದು ದಂಧೆಗಳು ಮಾಡೋರಿಗೆ ಇದು ಅವಕಾಶ ಮಾಡಿಕೊಡುತ್ತೆ. ನಾಳೆ ಈಗ ಎಕ್ಸಾಮ್ ಈಗ ಮಾಡಿದ್ರು, ನೆಕ್ಸ್ಟ್ ಇನ್ನೊಂದು ರಿಕ್ರೂಟ್ಮೆಂಟ್ ನಡೆಯುತ್ತೆ, ಅಲ್ಲೂ ದಂಧೆ ನಡೆಯುತ್ತೆ. ಬರೀ ಎಕ್ಸಾಮ್ ಮಾಡ್ಕೊಂಡೆ ಕೂತಿರ್ತೀರಾ, ಯಾರನ್ನೂ ಅಪಾಯಿಂಟ್ ಮಾಡೋದಿಲ್ವಾ ನೀವು? ಹಂಗಿದ್ರೆ ರಿಕ್ರೂಟ್ಮೆಂಟ್ ಯಾಕೆ ಮಾಡ್ತೀರಾ? ಪ್ರೋಸೆಸ್ ಅನ್ನ ಮಾಡ್ಲೇಬೇಡಿ. ನೀವು ಒಂದು ಕೆಲಸ ಮಾಡಿ, ಒಂದು ಸರ್ಕಾರದಲ್ಲಿ ಒಂದು ಡೆಸಿಷನ್ ತಗೊಂಬನ್ನಿ, ಇಂತಿಂತ ಪೋಸ್ಟ್ ದುಡ್ಡು ಅಟ್ ಕಟ್ಬಿಡಿ, ಯಾರೆಲ್ಲ ಒಂದು ಕಟ್ ಆಫ್ ಮಾರ್ಕ್ಸ್ ಇಷ್ಟಿರುತ್ತೆ, ನಿಮ್ಮ IQ ಲೆವೆಲ್ ಇಷ್ಟಿರಬೇಕು, ಅಷ್ಟಿದ್ದವ್ರು ಬನ್ನಿ, ದುಡ್ಡು ಕೊಟ್ಟು ಜಮಾ ಮಾಡಿಬಿಡಿ, ಟ್ರೆಜರಿಲಿ ಹೋಗಿ ಚಾನಲ್ ತಗೊಂಡು ಕಟ್ಬಿಡಿ, ಬಂದು ಆಮೇಲೆ ಆರ್ಡರ್ ತಗೊಂಡು ಹೋಗಿ ಅಂತೇಳಿ ಒಂದು ಕೌಂಟರ್ ಓಪನ್ ಮಾಡ್ಕೊಳ್ಳಿ ನೀವು. ಹಾಗಾದ್ರೂ ಇದಾಗಿ ಈಗ ನಡೀತಿರೋದೇ ಅದು ಅನ್ಅಫಿಷಿಯಲ್ ಆಗಿ. ನಾನು ಆಗ್ಲೇ ಹೇಳಿದೆ ಮೇಡಮ್, ಈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತನ್ನ ಸರ್ಕಾರ ಚಾಲ್ತಿಗೊಳಿಸಿದ್ದೇ ದುಡ್ಡು ಮಾಡೋ ದಂಧೆಗೆ, ಇನ್ನೇನಿಲ್ಲ. ಹಂಗಂದ್ರೆ ಇವರು ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಮಾಡಿ ಅದ್ ಯಾರೋ ಒಬ್ಬನ ADGP ಹಾಕಿದ್ರಿ, ಏನ್ ಆಗಿತ್ತು ಹಂಗಿದ್ರೆ? ಆ ADGPಗೆ ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂದ್ರೆ ಇವ್ರಿಗೆ ಇಂಟೆಲಿಜೆನ್ಸ್ ಇರ್ಲಿಲ್ವಾ? ಇದು ಪೊಲೀಸ್ ಇಲಾಖೆ ರಿಕ್ರೂಟ್ಮೆಂಟ್, ಇದು ನಿಮ್ ಇಂಟೆಲಿಜೆನ್ಸ್ ವಿಂಗ್ ಏನ್ ಮಾಡ್ತಾ? ಎಸ್, ನಿಜ. ಈಗ DYSPಗಳು ಭಾಗಿಯಾಗಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಭಾಗಿಯಾಗಿದ್ದಾರೆ, ಎಷ್ಟೋ ಜನ ಹೆಡ್ ಕಾನ್ಸ್ಟೇಬಲ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಕೇವಲ ರಾಜಕಾರಣಿಗಳಲ್ಲ, ಅಂದ್ರೆ ಅಧಿಕಾರಿಗಳ ಸಮೇತ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು. ಎಸ್ ರವಿಚಂದ್ರ ಅವ್ರು ಏನ್ ಹೇಳ್ತೀರಿ? ವ್ಯವಸ್ಥೆನೆ ಅಂದ್ರೆ ಕೇವಲ ಇಲ್ಲಿ ರಾಜಕಾರಣಿಗಳ ಕೈಗಳು ಮಾತ್ರ ಇಲ್ಲ ನೋಡಿ. ಎಕ್ಸಾಮ್ ಸೆಂಟರ್ ಇಂದ ಹಿಡಿದು, ಎಕ್ಸಾಮ್ ಸೆಂಟರ್ನ ಬುಕ್ ಮಾಡೋದ್ರಿಂದ ಹಿಡಿದು, ಯಾವ ಸೆಂಟರ್ ಬೇಕು, ಅದೇ ಸೆಂಟರ್ ಯಾಕೆ ಬೇಕು, ದಿವ್ಯಾ ಹಾಗರ್ಗೆ ಒಡೆತನದ ಶಾಲೆನೇ ಯಾಕೆ ಬೇಕು ಇವರಿಗೆ ಅನ್ನೋದ್ರಿಂದ ಹಿಡಿದು ಅಧಿಕಾರಿಗಳು ಒಂದು ಇಡೀ ಎಕ್ಸಾಮ್ನ ಕಲಬುರಗಿಯಲ್ಲಿ ಇಬ್ಬರು ಜನ DYSPಗಳ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು. ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇದರಲ್ಲಿ ಇಲ್ಲದೆ ಇಷ್ಟೊಂದೆಲ್ಲ ಅಕ್ರಮ ನಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಯಾಕೆ ದೊಡ್ಡ ಮಟ್ಟದ ಕೇವಲ ಕಾನ್ಸ್ಟೇಬಲ್ಗಳ ಹಿಡ್ಕೊಂಡ್ಬಂದೆ, ಹೆಡ್ ಕಾನ್ಸ್ಟೇಬಲ್ ಹಿಡ್ಕೊಂಡ್ಬಂದೆ ಅವ್ರು ಭಾಗಿಯಾಗಿದ್ದಾರೆ ಅಂತಾರೆ ಹೊರತು, ಯಾವ ಇನ್ಸ್ಪೆಕ್ಟರ್ಗಳನ್ನು ಕರ್ಕೊಂಡ್ಬಂದಿದ್ದಾರೆ, ಯಾವ DYSPಯನ್ನು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ, ಯಾವ ಮಂತ್ರಿಗಳನ್ನು ಒಳಪಡಿಸ್ತಾ ಇದ್ದಾರೆ, ದೊಡ್ಡವ್ರು ಯಾರು ಇವ್ರ ಕಣ್ಣಿಗೆ ಕಾಣೋದೇ ಇಲ್ವಾ? ಹಾಗಾದ್ರೆ ಅವರಿಗೆ ಕಾನೂನು ಬೇರೆಯದ್ದೇ ಆಗಿರುತ್ತಾ ಅಂತ? ಇಲ್ಲ, ಇದರಲ್ಲಿ ಎರಡು ವಿಚಾರಗಳನ್ನ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನಾವು ಇದೇ ವೇದಿಕೆಯಲ್ಲಿ ಎಕ್ಸಾಮ್ ಆಗಬೇಕು ಅಂತಲೂ ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಈಗ ಎಕ್ಸಾಮ್ ಆಗ್ತಾ ಇರೋದಕ್ಕೆ ಈ ವಿದ್ಯಾರ್ಥಿಗಳ ಕಥೆ ಏನು ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದ್ರ ಬಗ್ಗೆ ನಾವೇನು ಅದ್ರ ಬಗ್ಗೆ ಯೋಚನೆ ಇದ್ರೆ ಅಕ್ರಮನೇ ಆಗಿಲ್ಲ ಅಂತ ಸದನದಲ್ಲಿ ಹೇಳ್ತಾ ಇರ್ಲಿಲ್ಲ, ಆಮೇಲೆ ತನಿಖೆ ಮಾಡ್ತೀವಿ, CIDಗೆ ಒಪ್ಪಿಸ್ತೀವಿ ಅಂತ ಹೇಳ್ತಿರ್ಲಿಲ್ಲ, ಆಮೇಲೆ ಬಂದು ಮತ್ತೆ ಇಲ್ಲ ಅಕ್ರಮ ಆಗಿದೆ ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಾ ಇರ್ಲಿಲ್ಲ. ಈಗ ಇನ್ನೇನಪ್ಪ ವಾಟ್ ನೆಕ್ಸ್ಟ್ ಅನ್ನೋ ತರ ಆಗಿದೆ. ಇವ್ರ ಬಗ್ಗೆ ಯೋಚನೆ ಇದ್ದಿದ್ರೆ ಅವು ಯಾವ ಕೂಡ ಆಗ್ತಾ ಇರ್ಲಿಲ್ಲ. ಒಂದು. ಎರಡನೇದೇನು ಅಂತ ಹೇಳಿದ್ರೆ, 10 ಜನ ಕಲ್ಪ್ರಿಟ್ಸ್ ಅಥವಾ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಕಾನೂನಲ್ಲಿ ಪ್ರಾಮಾಣಿಕವಾಗಿರುವಂತಹ ಒಬ್ಬ ವ್ಯಕ್ತಿಗೆ ಅಥವಾ ನಿರಪರಾಧಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಇರೋದು. ನಮ್ಮ ನೆಲದ ಕಾನೂನು ಅದನ್ನು ಹೇಳುತ್ತೆ. ಸೊ ಅಂಥದ್ರಲ್ಲಿ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ಯಾವುದೋ ಒಂದು 10% 20% ಅವ್ರನ್ನ ತನಿಖೆಗೆ ಒಳಪಡಿಸಿದ್ರೆ ಎಲ್ಲರೂ ಕೂಡ 10%ಅಲ್ಲಿ ಇನ್ನೂ ಒಂದಷ್ಟು ಜನ ಭಾಗಿಯಾಗಿರೋರು ಹೊರಗಡೆ ಬರ್ತಾರೆ. ಅವ್ರನ್ನ ಹಿಡಿದ್ರೆ ಅವರು ಸಿಗ್ತಾರೆ ಅಂತ ಅಂದ್ಕೊಂಡಿರುವಾಗ ಇಂತಹ ವ್ಯಕ್ತಿಗಳು ಅಥವಾ ಈ ಅಭ್ಯರ್ಥಿಗಳು ಯಾಕೆ ನೋವಿಗೆ ಒಳಗಾಗಬೇಕು ಅಥವಾ ಯಾಕೆ ಎಕ್ಸಾಮ್ ಆಗಬೇಕು ಅನ್ನೋದು ಒಂದು ಸಂಯೋಚಿತ ಪ್ರಶ್ನೆ ಇರಬಹುದು. ಸೊ ಅದ್ರ ಜೊತೆಗೆ ನಾವು ಕೂಡ ಪಕ್ಷದಿಂದ ನಮ್ಮ ರೆಪ್ರೆಸೆಂಟೇಷನ್ಸ್, ನಮ್ಮ ಭಾಸ್ಕರ್ ರಾವ್ ಅವರು ಕೂಡ ಅವ್ರ ರಿಕ್ರೂಟ್ಮೆಂಟಲ್ಲಿ ತುಂಬ ಒಂದೊಂದು ಇದನ್ನು ಮಾಡ್ಕೊಂಡು ಬಂದವರು, ಅಡ್ಮಿನಿಸ್ಟ್ರೇಟಿವ್ಲಿ ನೋಡ್ಕೊಂಡು ಬಂದವರು. ಅವರು ಕೂಡ ತುಂಬ ಸಂಯೋಜಿತವಾಗಿ ಗೃಹ ಮಂತ್ರಿಗಳು ಇವತ್ತು ಏನು ಇದು ಮಾಡಿದ್ದಾರೆ, ಅವರು ಈ ಪದದಿಂದ ಇಳಿಬೇಕು, ಈ ಸರ್ಕಾರನ ವಜಾ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ರಿಕ್ರೂಟ್ಮೆಂಟ್ಸ್ ನಡೆಸೋ ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ರಾಜಕೀಯವಾಗಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಈ ವಿಚಾರನ ನಾವು ಆಲ್ರೆಡಿ ರಾಜ್ಯಪಾಲರಿಗೆ ಸ್ಪಷ್ಟಪಡಿಸಿದ್ದೀವಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಈ ಮಕ್ಕಳನ್ನ ಕೈ ಹಿಡಿತಿರೋ ಅಥವಾ ನಾವು 56,000 ಜನ ಏನು ಇದು ಮಾಡಿದಾರೆ ಅವ್ರನ್ನ ಕೈ ಹಿಡಿತಿರೋ, ಯಾವ ರೀತಿ ನೀವು ಇಬ್ಬರನ್ನು ಕೂಡ ತುಲನೆ ಮಾಡಿ ನೋಡ್ತೀರಿ? ಯಾರೋ ಒಂದು 10% ಮಾಡಿರುವಂತಹ ಅಕ್ರಮಗಳಿಗೆ, ಯಾವುದೋ ಒಂದು 10% ಮಾಡಿರುವಂತಹ ಕಚಡ ಕೆಲಸಗಳಿಗೆ ಇವರೆಲ್ಲರೂ ಕೂಡ ಬಲಿ ಆಗ್ತಾ ಇದಾರಲ್ಲ, ಇವ್ರ ಪ್ರಶ್ನೆಗಳೇನು? ಸೊ ಇದಲ್ದೇನೆ BJP ಪ್ಯಾಟ್ರನ್ ನೀವು ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರದ ಪ್ಯಾಟ್ರನ್ ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದೆಯಿಂದನೂ ಕೂಡ ಯಾರೋ ಕೆಲವೊಬ್ರು ಏನೋ ಕಪ್ಪು ಹಣನ ಇಟ್ಕೊಂಡಿದ್ರು ಅಂತೇಳಿ ಎಂಟೈರ್ ಡಿಮಾನಿಟೈಸೇಷನ್ ಸಿಸ್ಟಮ್ನ ತಗೊಬರ್ತಾರೆ. ಯಾರೋ ಬಾಂಗ್ಲಾದೇಶಿಗಳು ಒಂದಷ್ಟು ಲಕ್ಷನೋ ಇದು ಇದ್ದಾರೆ ಅಂತಂದ್ರೆ ಅವರೆಲ್ಲರನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ CAA NRC ಅನ್ನೋದನ್ನು ತಗೊಂಡ್ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಇದು ಒಂದು ಕೂಡ ಯಾರೋ ಒಂದು 10% ಇದ್ದಾರೆ ಅಂತ ಹೇಳಿದ್ರೆ 56,000 ಜನಗಳ ಭವಿಷ್ಯನ ನೀವು ಇದಕ್ಕಿಟ್ಟು ಸೆಲೆಕ್ಟ್ ಆದಂತಹ 560 ಜನ ಕೂಡ ನೀವು
ಅದೇ ಇದರಲ್ಲಿ ಗುಂಪಿನಲ್ಲಿ ನೋಡ್ತಾ ಇದ್ರಿ. ಸೊ ನಿಮಗೆ ಬರೀ ಅಪ್ಲಿಕೇಶನ್ಸ್ ಅಲ್ಲಿ 1 ಲಕ್ಷ, ಇದು ನಿಮಗೆ 1,96,00,000 ನಿಮಗೆ ಲಾಭ ಆಲ್ರೆಡಿ ಬಂದ್ಬಿಟ್ಟಿದೆ, ಅಪ್ಲಿಕೇಶನ್ ಇಂದಾನೆ ಬಂದ್ಬಿಟ್ಟಿದೆ. ಸೊ ನೀವು ಇಲ್ಲಿ ಏನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ, ಯು ಆರ್ ನಾಟ್ ಫಿಕ್ಸಿಂಗ್ ದ ಅಕೌಂಟಬಿಲಿಟಿ. ನಿಮ್ಮಲ್ಲಿ ಯಾವುದೇ ಜವಾಬ್ದಾರಿನ ನೀವು ಯಾರ ಮೇಲೂ ಫಿಕ್ಸ್ ಮಾಡ್ತಾ ಇಲ್ಲ. ಸೊ ಯಾರ ಮೇಲೆ ನೀವು ಯಾವಾಗ ಜವಾಬ್ದಾರಿ ಫಿಕ್ಸ್ ಮಾಡೋದಿಲ್ಲೋ, ಇಷ್ಟು ಈಸಿ ಟು ಎಸ್ಕೇಪ್ ಆಗ್ಲಿಕ್ಕೆ, ಅಂದ್ರೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ಅದರ ತನಿಖೆ ಆಗೋದು, ವಿಚಾರಣೆ ನೀವು ಯಾರ ಮೇಲೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅವರು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮಾಡ್ಕೊಡ್ತಾ ಇದ್ರಿ. ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಹೇಳೋದಾದ್ರೆ, ಇದೇ ಸರ್ಕಾರ ಅಂತಲ್ಲ, ಬರೀ ಬಿಜೆಪಿ ಅಂತ ನಾನು ಹೇಳ್ತಾ ಇಲ್ಲ, ಹಿಂದೆ ಇದ್ದ ಸರ್ಕಾರಗಳು ಕೂಡ ಇದೇ ಹಣೆ ಬರ. ಇವಾಗ ನೋಡಿ, ಫ್ಲೈಓವರ್ ಇದೆ, ಯಾವುದು ಪೀಣ್ಯ ಫ್ಲೈಓವರ್ ಇದೆ. ಪೀಣ್ಯ ಫ್ಲೈಓವರ್ ಅಲ್ಲಿ ಇವತ್ತು 10 ವರ್ಷದಲ್ಲಿ ಆ ಫ್ಲೈಓವರ್ ಮೇಲೆ ಯಾವುದೇ ಭಾರಿ ವಾಹನಗಳು ಓಡಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನು ಕನ್ಸ್ಟ್ರಕ್ಷನ್ ಮಾಡಿದವನು ಇಂಜಿನಿಯರ್ ಆಗಲಿ ಇದಾಗಲಿ ಎಲ್ಲಿ ಹೋದ, ಆತನು ಕೂಡ ದುಡ್ಡು ಸುಮಾರಷ್ಟು ವಿಚಾರಗಳಿದೆ. ಈ ರೀತಿ ವಿಚಾರಗಳಲ್ಲಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ನಿಮ್ದು ಅಂತಿಮವಾದಂತಹ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಿ ಸರ್ ಕ್ವಿಕ್ ಆಗಿ? ಸರ್ಕಾರ ತಪ್ಪು ನಿರ್ಧಾರ ತೆಗೆದುಕೊಂಡಿದೆ. ಈಗಾಗಲೇ ಏನು ಅಭ್ಯರ್ಥಿಗಳು ಎಲ್ಲ ಸೆಲೆಕ್ಟ್ ಆದವರು ಅಭಿಪ್ರಾಯ ಪಡ್ತಿದ್ದಾರೆ, ತನಿಖೆ ನಡೆಸಿದಿರಲ್ಲ, ಯಾವ್ದಾರ ತನಿಖೆ ನಡೆಸಿ ಅಂತ ಅವರೇ ಹೇಳುವಾಗ ನೀವು ಮಾಡಿ, ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಿ, ಫಾರ್ ದಿ ಲೈಫ್ ಟೈಮ್ ಬ್ಯಾನ್ ಮಾಡಿ ಬೇಕಾದ್ರೆ ಅವ್ರನ್ನ ಉದ್ಯೋಗದಿಂದ. ಆದ್ರೆ ನೀವು ಇದ್ದಕ್ಕಿದ್ದಂಗೆನೆ ಯಾವುದೇ ಎಲ್ಲಾ ವಿಚಾರನ ಒಂದು 545 ಜನ ನೀವೇ ಎಲ್ಲ ಸೆಲೆಕ್ಟ್ ಮಾಡಿದ್ದು, ಯಾವ್ದು ಬೇರೆ ರಾಜ್ಯದವರು ಸೆಲೆಕ್ಟ್ ಮಾಡಿ ನಿಮ್ಗೆ ಲಿಸ್ಟ್ ಕೊಟ್ಟಿದ್ದಲ್ಲ, ನೀವೇ ಸೆಲೆಕ್ಟ್ ಮಾಡಿದ್ದು, ನೀವೇ ಎಕ್ಸಾಮ್ ಮಾಡಿರೋದು, ಎಲ್ಲಾ ಪ್ರೊಸೆಸ್ ನೀವೇ ಮಾಡಿರೋದು, ಈ ಹಗರಣಕ್ಕೂ ನೀವೇ ಕಾರಣ. ಹಾಗಾಗಿ ನಿಮ್ಮ ತಪ್ಪನ್ನ ಮುಚ್ಕೊಳ್ಳೋಕೆ, ನಿಮ್ಮ ಮುಖ ಇದನ್ನ ಮುಚ್ಕೊಳ್ಳೋಕೆ, ನಿಮ್ಮ ಇಮೇಜ್ ಅನ್ನ ನೀವ್ ಹೇಗಾದ್ರೂ ಮಾಡಿ ಅದನ್ನ, ಈಗ ಬಿದ್ದೋಗ್ತಾ ಇರೋ ಕಳಪೆ ಆಗಿರೋ ಇಮೇಜ್ ಅನ್ನ ಎತ್ಕೋಬೇಕು ಅನ್ನೋ ಕಾರಣಕ್ಕೆ ಇದಕ್ಕಿದ್ದಂಗೆ ಇದೇನು ಮಕ್ಕಳಾಟನೆ. ಒಟ್ಟಿನಲ್ಲಿ ತನಿಖೆ ಆಗೋದ್ರ ಜೊತೆಗೆ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀರಿ ಅಲ್ವಾ? ಎಸ್, ಥ್ಯಾಂಕ್ ಯು. ಎಸ್ ಸಿದ್ದರಾಜು ಸರ್, ಥ್ಯಾಂಕ್ ಯು. ನಾನು ನಿಮ್ಮನ್ನು ಬೀಳ್ಕೊಡ್ತೀನಿ. ಸೊ ಝೂಮ್ ಲಿಂಕ್ ಇನ್ನೇನು ಎಂಡ್ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ನವೀನ್ ನೋಡ್ತಾ ಇದ್ದೀವಿ, ಒಂದು ಕಡೆ ರೀ ಎಕ್ಸಾಮ್ ಆಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ ಪ್ರತಿಭಟನೆಗಳನ್ನು ಮಾಡಿದ್ರು. 56,000 ಯಾರೆಲ್ಲ ಎಕ್ಸಾಮ್ ಬರೆದಿದ್ರು ಅವರು ಪ್ರತಿಭಟನೆಗಳನ್ನ ಮಾಡಿದ್ರು, ರೀ ಎಕ್ಸಾಮ್ ಆಗಲೇಬೇಕು ಅಂತ ಪಟ್ಟಿಡಿದ್ರು. ಆ ಸಂದರ್ಭದಲ್ಲಿ ಎಲ್ಲೋ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಧ್ವನಿ, ಕೂಗು ಸ್ವಲ್ಪ ಕಡಿಮೆನೇ ಇತ್ತ, ಅಥವಾ ಹೆಂಗಿದ್ರು ಸರ್ಕಾರ ನಮ್ಮ ಪರವಾಗಿದೆ, ನಾವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಿದೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ರ? ಹೌದು, ಹೋದ್ರಿ, ಮನವಿ ಕೊಟ್ರಿ, ಗೃಹ ಮಂತ್ರಿಗಳು ಹೇಳಿದ್ರು ನಿಮ್ಗೆ ಯಾವುದೇ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಸೊ ಏನ್ ಹೇಳ್ತೀರಿ ಅದ್ರ ಬಗ್ಗೆ ನವೀನ್? ಖಂಡಿತ ಮೇಡಮ್, ಧ್ವನಿ ಕಮ್ಮಿ ಇತ್ತಲ್ಲ, ಧ್ವನಿನೇ ಮಾಡಿಲ್ಲ ಅಂದ್ರೂ ತಪ್ಪಿಲ್ಲ. ಏನಕ್ಕೆ ಗೊತ್ತಾ ಮೇಡಮ್, ಸರ್ಕಾರದ ಮೇಲೆ ಒಂದು ನನಗೆ ನಂಬಿಕೆ ಇತ್ತು. ಯಾವ ನಂಬಿಕೆ ಇತ್ತು ಆ ನಂಬಿಕೆಯನ್ನೇ ಇವತ್ತು ಕೊಂದ್ಬಿಟ್ಟಿದ್ದಾರೆ. ಇವತ್ತು ಯಾವ ನಂಬಿಕೆ ಇತ್ತು, ನಿಮ್ಮ ಪ್ರಾಮಾಣಿಕವಾಗಿ ಬರೆದ ಪಾಸ್ ಮಾಡಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಯಾರು ಇವತ್ತು ಅಕ್ರಮದಲ್ಲಿ ಭಾಗಿಯಿದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ, ಉಳಿದವರಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ ಅನ್ನೋಂಥ ಒಂದು ಭರವಸೆ ಕೊಟ್ಟಿದ್ರು. DGP ಸರ್ ಕೂಡ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ಮೇಡಮ್ ಇವಾಗ ಸ್ವಲ್ಪ ದಿನದ ಹಿಂದೆ. ಏನಂತ, ಯಾವುದೇ ತರಹದ ಪ್ರಾಮಾಣಿಕವಾಗಿ ಬರೆದಂತಹ ಅಭ್ಯರ್ಥಿಗಳನ್ನು ರಕ್ಷಿಸಲಾಗೋದು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಯಾರು ಅಕ್ರಮವಾಗಿ ಭಾಗಿಯಾಗಿದ್ದಾರೆ ಅವರಿಗೆ ಮಾತ್ರ ಶಿಕ್ಷೆ ಆಗುತ್ತೆ ಅಂತೇಳಿ ಇವತ್ತು ನಮಗೆ ಭರವಸೆ ಕೊಟ್ಟಿದ್ರು. ಅದೇ ಒಂದು ಭರವಸೆ ಮೇಲೆ 3 ತಿಂಗಳಿಂದ ವೇಟ್ ಮಾಡಿದೀವಿ ಮೇಡಮ್. 3 ತಿಂಗಳಾಯ್ತು. ಇವತ್ತು ನಾವು ಸೆಲೆಕ್ಷನ್ ಆಗಿ ನಮ್ದು ಮೆಡಿಕಲ್ ಮುಗೀತು, ಪೊಲೀಸ್ ವೆರಿಫಿಕೇಶನ್ ಮುಗೀತು, ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಈ ಥರ ನೀವು ಸೆಲೆಕ್ಷನ್ನೇ ಆಗಿಲ್ಲ ಅಂತ ಹೇಳೋದು ಎಷ್ಟು ನಾವು ಇದನ್ನು ಯಾವ ಥರ ತಡ್ಕೋಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಮ್ಮ ಗೋಳನ್ನ ಕೇಳೋರೇ ಇಲ್ಲ ಆಗಿದ್ದಾರೆ. ದಯವಿಟ್ಟು ನಾನು ಇಲ್ಲಿಂದ ವಿನಂತಿ ಮಾಡ್ಕೋತೀನಿ, ಖಂಡಿತ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಇವತ್ತು ನೀವು ನ್ಯಾಯ ಕೊಡಿಸ್ಲೇ ಇದ್ದರೆ ಇದು ಇಡೀ ಸಿಸ್ಟಮ್ ಮೇಲೇ ಇವತ್ತು ಎಲ್ಲರೂ ನಂಬಿಕೆ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಕೊಡಬೇಕು. ನಾನು ಯಾವುದೇ ಕಾರಣಕ್ಕೂ ಯಾರು ಕಲ್ಪಿಸಿದ್ದಾರೆ ಅವ್ರನ್ನ ಬಚಾವ್ ಮಾಡೋ ಅಗತ್ಯನೇ ಇಲ್ಲ. ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಅವ್ರು ಏನೇ ಆಗಿರಲಿ, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರಲಿ ಸರ್, ಅವ್ರನ್ನ ಶಿಕ್ಷೆ ಒಳಪಡಿಸಿ. ಅಷ್ಟು ಗೃಹ ಮಂತ್ರಿಗಳು ಮತ್ತು ಇಲಾಖೆ ಅಷ್ಟು ವೀಕ್ ಆಗಿದೆಯಾ? ಇದೇ ನನ್ನ ಪ್ರಶ್ನೆ. ದಯವಿಟ್ಟು CID ತನಿಖೆ ಮಾಡಿಸಿ, CBI ತನಿಖೆ ಮಾಡಿಸಿ, ಯಾವ ತನಿಖೆ ಮಾಡಿಸ್ತಿರೋ ಎಲ್ಲದೂ ಮಾಡಿಸಿ, ನಾವು ತಯಾರಿದ್ದೀವಿ. ದಯವಿಟ್ಟು ಪ್ರಾಮಾಣಿಕರಿಗೆ ಇದರಿಂದ ನ್ಯಾಯ ಸಿಗಬೇಕು.
ಯಾರು ಅಪ್ರಾಮಾಣಿಕರಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಈ ಥರ ಆದರೆ ಮತ್ತೆ ಯಾವ ಇಲಾಖೆ ಮೇಲೆ ನಂಬಿಕೆ ಬರುತ್ತೆ ಮೇಡಮ್? ಇವತ್ತು ಪೊಲೀಸ್ ಇಲಾಖೆ ಅನ್ನೋದು ದೊಡ್ಡ ಇಲಾಖೆ. ಈ ಇಲಾಖೆಯಲ್ಲಿ ಇರೋದೇ ಭ್ರಷ್ಟಾಚಾರ ತಡೆಯೋದಕ್ಕೆ. ಯಾರು ಅಪ್ರಾಮಾಣಿಕರಿದ್ದಾರೆ, ಯಾರು ಅಕ್ರಮ ಮಾಡ್ತಾರೆ ಅವ್ರನ್ನ ಶಿಕ್ಷಿಸಲಿಕ್ಕೆ. ಮೇಡಮ್ ದಯವಿಟ್ಟು ಇದು ಪ್ರಾಮಾಣಿಕರಿಗೆ ದೊಡ್ಡ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಬೇಕು. ಮರೆಯೋ ಹಾಗಿಲ್ಲ ಅಲ್ವಾ ನವೀನ್? ಯಾಕಂತಂದ್ರೆ ಇದೇ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ. ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ 40 ಲಕ್ಷ 50 ಲಕ್ಷ ಡಿಮ್ಯಾಂಡ್ ಇಡ್ತಾರೆ ಅಂತಂದ್ರೆ ಅದು ನ್ಯಾಯಯುತವಾಗಿ ಆಯ್ಕೆ ಆದಂಥವ್ರಿಗೂ ಕೂಡ ಒಂದು ರೀತಿಯಾಗಿ ಹೊರಗೆ ಹಚ್ಚುವಂತಹ ಪ್ರಯತ್ನ. ಸೊ ಎಲ್ಲರನ್ನೂ ಕೂಡ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ಒಂದು ವಿಚಾರಕ್ಕೆ ಬಂದ್ಬಿಡ್ತಾರೆ ಜನ. ಇವತ್ತು ಪ್ರಾಮಾಣಿಕವಾಗಿ ಕಷ್ಟಪಡಬಾರ್ದು. ನೀವು ಫೇಸ್ ಮಾಡಿರ್ಬೇಕು. ನಾವು ಈ ಇಲಾಖೆಗೆ ಬರೋಕೆ ಉದ್ದೇಶನೇ. ಎಸ್ ನವೀನ್ ಮಾತಾಡ್ತೀನಿ ಒಂದ್ ನಿಮಿಷ. ಎಸ್ ವೀಣಾ ಮೇಡಮ್, ಏನಂದ್ರೆ ಇವಾಗ ನಾವು ಪ್ರಾಮಾಣಿಕವಾಗಿ ಬರ್ದಿದ್ದೀವಿ. ನಮ್ಮೂರಲ್ಲಿ ಏನಮ್ಮ ಮರು ಪರೀಕ್ಷೆ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿದ ತಕ್ಷಣ ನೀನು ಸ್ಕ್ಯಾಮ್ ಮಾಡಿದೀಯ ಅಂತ ಕ್ವಶನ್ ಮಾಡ್ತಾರೆ ಮೇಡಮ್. ನಾವು ಪ್ರಾಮಾಣಿಕವಾಗಿ ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡಿಲ್ಲ, ನಾವು ಪ್ರಾಮಾಣಿಕವಾಗಿ ಬರ್ದಿದ್ದೀವಿ, ಜನಕ್ಕೆ ಏನಪ್ಪ ಹೇಳೋಣ, ನಮ್ಮನ್ನು ಅವ್ರ ಥರ ನೋಡ್ತಿದಾರಲ್ಲ ಅಂತ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಜನರಿಗೆ ಎಷ್ಟಂತ ಬಾಯಿ ಮುಚ್ತಾನ ಮೇಡಮ್ ನಮ್ ಅದಾಗಲ್ಲ. 56,000 ಜನ ಎಕ್ಸಾಮ್ ಬರ್ದಿದ್ದಾರೆ ಮ್ಯಾಮ್. ಅದರಲ್ಲಿ ಅವ್ರು ಸೆಲೆಕ್ಷನ್ ಮಾಡಬೇಕಾಗಿರೋದು 545 ಜನಕ್ಕೆ ಮಾತ್ರ ಮೇಡಮ್. 56,000 ಜನಕ್ಕೂ ಅವ್ರು ನಮ್ಗೆ ತಗೊಳಕ್ಕಾಗಲ್ಲ ಮೇಡಮ್. ಆ ಟೈಮಲ್ಲಿ ಏನಾಗುತ್ತೆ, 56,000 ಜನನು ಎಲ್ಲ ಓದಿರ್ತಾರೆ. ಆ ಓದಿದ ಜನರಲ್ಲಿ ಏನಾಗುತ್ತೆ, ಯಾರು ಒಂದು ಸ್ಟೆಪ್ ಜಾಸ್ತಿ ಇಟ್ಟಿರ್ತಾರಲ್ಲ ಅವ್ರು ಮಾತ್ರ ಸೆಲೆಕ್ಷನ್ ಆಗ್ತಾರೆ. 56,000 ಜನಕ್ಕೂ ಕೊಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ ಮೇಡಮ್, ಒಂದು ಪೂರಾ ಒಳ್ಳೆ ಹಣ್ಣಲ್ಲಿ ಕೊಳತ ಹಣ್ಣುಗಳು ಇರ್ತವೆ, ತೆಗೆದು ಎಸಕ್ ಬಿಡಬೇಕು. ಅದನ್ನೆಲ್ಲ ಬಿಟ್ಟು ನಾನು ಹಣ್ಣೇ ಎಸಿತೀನಂದ್ರೆ ಲಾಸ್ ಆಗೋದು ಯಾರು ತಿನ್ಬೇಕು ಅಂದ್ಕೊಂಡಿರ್ತಾರಲ್ಲ, ಜನಕ್ಕೆ ಏನೋ ಒಂದು ಒಳ್ಳೆ ಹಣ್ಣು ಕೊಡ್ತಿರ್ಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಲಾಸ್ ಆಗುತ್ತೆ ಮೇಡಮ್. ನಾವು ಜನಕ್ಕೊಂದೇನೋ ಒಳ್ಳೇದು ಮಾಡಬೇಕು, ಸಮಾಜಕ್ಕೊಂದು ಒಳ್ಳೇದು ಮಾಡಬೇಕು, ಒಂದು ಮಹತ್ವವಾದ ಕೊಡುಗೆ ಕೊಡಬೇಕು. ಉದಾಹರಣೆ ನಾನು ಮೇಡಮ್, ಇವಾಗ ಮೊನ್ನೆ ನಾವು ರೀಸೆಂಟಾಗಿ ನೋಡಿದ್ವಿ, ಹುಡುಗಿ ಮೇಲೆ ಆಸಿಡ್ ಅಟ್ಯಾಕ್ ಆಯಿತು, ಆ ಥರ ಎಲ್ಲ. ನಂದೊಂದು ಸಣ್ಣವಳಿದ್ದಾಗಿಂದ ಆಂಬಿಷನ್ ಇತ್ತು ಮೇಡಮ್, ನನ್ನ ಮಹಿಳೆ ಒಂದು ಏನಾದರೂ ದೌರ್ಜನ್ಯ ಆಗೋದನ್ನಾಗಲಿ ಅಥವಾ ಯಾವುದೇ ಒಂದು ಅವಳು ಯಾವುದೋ ಕೆಟ್ಟ ಪರಿಸ್ಥಿತಿಯಿಂದ ನಾನು ಹೊರಗೆ ತಂದು ಬೆಳಕಿಗೆ ತಂದು ಒಂದು ಒಳ್ಳೆಯ ಸಮಾಜ ಮಾಡ್ಬೇಕು ಅಂದ್ಕೊಂಡು ನಾನು ಆಸೆ ಇಟ್ಕೊಂಡೇ ಬಂದಿದ್ದೆ ಮೇಡಮ್. ಅದೆಲ್ಲ ಹೋಗಿ ಇವಾಗ ನಮ್ಮನ್ನೇ ಅವರು ವಾಪಸ್ಸು ಅಕ್ರಮ ಮಾಡಿ ಅಪ್ರಾಮಾಣಿಕರು ಅಂತೇಳಿ ಇನ್ನೂ ನಾವು ಫೀಲ್ಡಿಗೆ ಹೋಗಿಲ್ಲ, ಆ ಒಂದು ಹುದ್ದೆಗೆ ಹೋಗಿಲ್ಲ, ಆವಾಗಲೇ ಜನ ನಮ್ಮನ್ನು ಈ ಥರ ತಿರುಗಿ ನೋಡಂಗೆ ಮಾಡಿದಾರಲ್ಲ ಸರ್ಕಾರ. ನಾವೇನು ಹೇಳೋಣ ಮೇಡಮ್ ಇದಕ್ಕೆ? ಇದೇ ಒಂದು ಪ್ರಶ್ನೆ ಮೇಡಮ್ ನಮಗೆ, ಯಾಕೆ ಈ ಥರ ಮಾಡ್ತಿದ್ದಾರೆ? ಅದರಲ್ಲಿ ನಾವು 56,000 ಜನಕ್ಕಿದ್ದಾರೆ, ಅವ್ರು ಹೇಳಿದ್ರು ಮೇಡಮ್, ಇಲ್ಲ ಇವ್ರು ಅಕ್ರಮ ಮಾಡಿದ್ದಾರೆ, ಅವರೆಲ್ಲ ಹೋರಾಟ ಮಾಡೋದು ಈ ಥರ ಎಲ್ಲ ಮಾಡಿದ್ರು ಮೇಡಮ್. ಅದು ಸರ್ಕಾರಕ್ಕೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅಕ್ರಮ ಮಾಡೋಕ್ಕೆ ಅವ್ರು CID ಕೊಟ್ಟರು. CID ಕೊಟ್ಟ ತಕ್ಷಣ ಏನಾಯಿತು, ಇನ್ನೂ ರಿಪೋರ್ಟ್ ಬಂದೇ ಇರಲಿಲ್ಲ, ಆಲ್ರೆಡಿ ಮರು ಪರೀಕ್ಷೆ ಅಂತ ಹೇಳಿಬಿಟ್ರು. 56,000 ಜನ ಇವಾಗ ಹೆಂಗಾಗಿದ್ದಾರೆ ಅಂದರೆ ಮರು ಪರೀಕ್ಷೆಗೆ ಹೆಂಗೆ ಓದೋಣ, ಹೆಂಗೆ ಪಾಸ್ ಆಗೋಣ ಅಂತ ಮಾಡ್ತಾರೆ. ಅವ್ರು ಮುಂದಾದರೂ ನಮ್ಮ ಫೀಲ್ಡಿಗೆ ಬರ್ತಾರೋ ಇಲ್ಲ ನಮಗಂತೂ ಗೊತ್ತಿಲ್ಲ ಮೇಡಮ್. ಬಟ್ ಅವ್ರು ಹೆಂಗಿದ್ದಾರೆ ಅಂದರೆ ಈ ಫೀಲ್ಡಿಗೆ ಬಂದ ತಕ್ಷಣ ನಾವು ಹೋಗ್ಬೇಕನ್ನೋ ಒಂದು ಇದ್ರಾಗಿದ್ದಾರೆ. ನಂದು ಇನ್ನೊಂದು ಪ್ರಶ್ನೆ ಮೇಡಮ್ ಏನಂದರೆ, ಇವಾಗ ಇಷ್ಟು ಜನ ಎಲ್ಲ ಪಾಸ್ ಆಗಿದ್ದಾರೆ ಮೇಡಮ್. 545 ಜನರಲ್ಲಿ ಅಕ್ರಮವಾಗಿ ಏನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬ್ಲೂಟೂತ್ ಯೂಸ್ ಮಾಡಿದ್ದಾರೆ ಅವರು. ನೆಕ್ಸ್ಟು ಈ ಬ್ಲೂಟೂತ್ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ OMR ತಿದ್ದುಪಡಿ ಮಾಡಿ ಈ ಥರ ಪಾಸ್ ಆಗಿದ್ದಾರೆ. ಮುಂದೆ ಮರು ಪರೀಕ್ಷೆ ಮಾಡಿದ ತಕ್ಷಣ ಬೇರೆ ಒಂದು ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಪಾಸ್ ಆಗಲ್ಲ ಅನ್ನೋಕೆ ಏನು ಗ್ಯಾರಂಟಿ ಮೇಡಮ್? ಇದೇ ಒಂದು ಪ್ರಶ್ನೆ ಮೇಡಮ್ ನನಗೆ. ಎಸ್ ಈಗ ರವಿಚಂದ್ರ ಅವರೇ, ಅಂದರೆ ಇಲ್ಲಿ ಒಂದಷ್ಟು ಸೂಕ್ಷ್ಮತೆಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ ಸರ್ಕಾರದ ಮುಂದಿದ್ದಂತಹ ಬೇಡಿಕೆ ಒಂದು CBI ಎನ್ಕ್ವೈರಿ ಕೊಡಿ ಅನ್ನೋದು, ಜೊತೆಗೆ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಮಾನಿಟರಿ ಮಾಡಿಬಿಟ್ಟು ಅವರು ಒಂದು ತನಿಖೆಯನ್ನ ಮಾಡಿ ಅನ್ನೋದಾಗಿರ್ಬೋದು. ಸೊ ಇದೆರಡನ್ನೂ ಕೊಟ್ಟರು ಕೂಡ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರದ ಸನ್ನಿವೇಶನೇ. ಸೊ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅನ್ನೋದಾಗಿರ್ಬೋದು, ಸರ್ಕಾರನೇ ಅಧಿಕಾರದಲ್ಲಿದ್ದು ಮತ್ತೆ CBI ಅಂತಂದ್ರೆ ಅದು ಎರಡೂ ಸರ್ಕಾರ ಒಂದೇ ಆದರೂ ಕೂಡ ಒಂದು ಯಾವುದೇ ರಾಜ್ಯ ಸರ್ಕಾರಕ್ಕೆ ತನಿಖೆ ಆಗೋದಿಲ್ಲ ಅಥವಾ ಈ ಆಗ್ರಹ ಕೇಳಿ ಬಂತು ಅನ್ನೋದು. ಇನ್ನೊಂದು ವಿಷಯ ಅಂತಂದ್ರೆ ಇಲ್ಲಿ ಯಾರನ್ನ ತನಿಖೆ ಮಾಡ್ತಿದ್ದಾರಲ್ಲ, ಸೊ ಅವರಿಗೆ 25 ಜನ ಅಂತ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ, ಅಪ್ ಟು 25 ವರ್ಗೂ ಬಂದಿದೆ ಅಂತ. 9 ಇದ್ದಿದ್ದು 13 ಇದ್ದಿದ್ದು 20 ಆಗಿ 25 ವರ್ಗೂ ಬಂದಿದೆ. ಈ 25 ಜನರಲ್ಲೂ ಕೂಡ ಯಾರು ಬೇಕಾದರೂ ನಾಳೆ ದಿನ ಕ್ವೆಶ್ಚನ್ ಮಾಡಬಹುದು, ನಾವು ತಪ್ಪು ಮಾಡಿಲ್ಲ, ನಾವು ನಿರಪರಾಧಿಗಳು ಅಂತ. ಸೊ ಆ ಸಂದರ್ಭದಲ್ಲಿ ಅಥವಾ ಅವರ ಹಿಂದಿರುವಂತಹ ವ್ಯಕ್ತಿಗಳು ಹೊರಬರುವಂತಹ ಚಾನ್ಸಸ್ ಇದೆ. ಸೊ ಅದನ್ನ ಮುಚ್ಚಿ ಹಾಕೋದಕ್ಕೆ ಅಥವಾ ಅದನ್ನ ಸದ್ಯಕ್ಕೆ ಈಗ ಎಕ್ಸಾಮ್ ಅಂದಿದ ತಕ್ಷಣ ಅವರೆಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಈ 54,000 ಜನ ಏನಿದ್ದಾರೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವರೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಯಾವ CBI ಅಂತಾನೂ ಕೇಳಲ್ಲ, ಯಾವ ನ್ಯಾಯಾಧೀಶರ ಸಮ್ಮುಖದಲ್ಲಿ ಎನ್ಕ್ವೈರಿ ಆಗಲಿ ಅಂತಾನೂ ಕೇಳಲ್ಲ ಅನ್ನೋದಾಗಿರ್ಬೋದು. ಜೊತೆಗೆ ಪ್ರಕರಣ ಎಲ್ಲಿವರೆಗೂ ಬಂತು, ಯಾರಿಗೆ ಅಪರಾಧ, ಯಾರಿಗೆ ಶಿಕ್ಷೆ ಆಯಿತು, ಯಾರಿಗಿಲ್ಲ ಅನ್ನೋದ್ರ ಕುರಿತಾಗೂ ಕೂಡ ಹೆಚ್ಚಿನ ಗಮನ ಜನಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸೊ ಈ ಒಂದು ಆಯ್ಕೆಗೆ ಬಂದ್ರ ಹೆಂಗೆ ಅಂತ.
ಅಲ್ಲ ನಿಜ, ಸರ್ಕಾರಕ್ಕೆ ಈಗ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ಏನೋ ಒಂದು ಇವ್ರಿಗೆ ಡೈವರ್ಟ್ ಮಾಡ್ಬೇಕು, ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್ ಏನಿದೆ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅದನ್ನ ಇವ್ರು ಮಾಡ್ಲಿಕ್ಕೆ ಏನ್ ಪ್ರಯತ್ನ ಇರ್ಬೋದು ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಹೇಳ್ತಾ ಇರೋದು, ಈ ಸರ್ಕಾರ ಭ್ರಷ್ಟ ಆದಾಗ ಈ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನಾವು ಹಿಂದೆ ಇದ್ದ ಸರ್ಕಾರಗಳು ಭ್ರಷ್ಟ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆ ಸರ್ಕಾರದಲ್ಲೂ ಕೂಡ ನಾನು ತುಂಬಾ ಸರಿ ಹೇಳಿದೆ ಇದೇ ವೇದಿಕೆನಲ್ಲಿ, KPSC ಕರ್ಮಕಾಂಡ ಅನ್ನೋದನ್ನ ನೋಡಿರ್ಬೋದು, ಇದೇ PSI ಮತ್ತೆ ACP ಇದರಲ್ಲಿ ಶಾದಿ ಭಾಗ್ಯಗಳು ಕೂಡ ನಾವು ಕೇಳಿದೀವಿ. KS ಅಡ್ಮಿಷನ್ ಆಗ್ಬೇಕಾದ್ರೆ, ಇದನ್ನ ಆಗ್ಬೇಕಾದ್ರೆ, ಸೆಲೆಕ್ಷನ್ ಆಗ್ಬೇಕಾದ್ರೆ ಶಾದಿ ಭಾಗ್ಯಗಳನ್ನ ಕೂಡ ನಾವು ನೋಡಿದೀವಿ. ಸೊ ಅವೆಲ್ಲವನ್ನು ಕೂಡ ದಾಟ್ಕೊಂಡು ಇಲ್ಲಿ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ನೀವೇ ಎಕ್ಸಾಮ್ ನಡೆಸ್ಕೊಳ್ಳಿ ಅಂತ ಅಂದಾಗ್ಲೂ ಕೂಡ ಇಷ್ಟು ಅಕ್ರಮ ಮಾಡೋದಾದ್ರೆ, ನೀವು ಕಾನ್ಸ್ಟೇಬಲ್ಗಳು, DYSPಗಳು ಇವರೆಲ್ಲ ಇದಾಗ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಕಾನ್ಸ್ಟೇಬಲ್ ಏನ್ ಯೋಗ್ಯತೆ ಇದೆ ಆತ ಸ್ಟ್ರಾಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಇವೆಲ್ಲ OMRಗಳನ್ನ ಸ್ಕ್ಯಾನ್ ಮಾಡೋಷ್ಟು? ನೋ. ಇಲ್ಲಿ ದೊಡ್ಡ ಒಂದು ಇದೆ, ಷಡ್ಯಂತ್ರನೇ ಇದೆ. ಇವರೆಲ್ಲರೂ ಕೂಡ ಒಂದು ಆರ್ಗನೈಸ್ಡ್ ಕ್ರೈಮ್ ಅಲ್ಲಿ ಅವರು ಒಳಗೊಂಡಿದ್ದಾರೆ. ಸೊ ಆರ್ಗನೈಸ್ಡ್ ಕ್ರೈಮ್ ನ ನೀವು ಇದು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಆಶೀರ್ವಾದ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಮುಜುಗರನ ಇವರೆಲ್ಲೋ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ನಾನು ಎಕ್ಸಾಮ್ ಮಾಡ್ಬಿಡ್ತೇನೆ. ಸೊ ಅವಾಗ ಇವರು ಕನ್ಫ್ಯೂಸ್, ಯಾಕಂದ್ರೆ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ ಕೂಡ ಕನ್ಫ್ಯೂಸ್, ಮತ್ತೆ ಸೆಲೆಕ್ಟ್ ಆಗ್ಬೇಕಾದಂತ ಸ್ಟೂಡೆಂಟ್ಸ್ ಕೂಡ ಕನ್ಫ್ಯೂಸ್. ಅವ್ರಿಗೊಂಥರ ಖುಷಿ, ಓಕೆ ನನಗೆ ಇನ್ನೊಂದ್ಸರಿ ಆಪರ್ಚುನಿಟಿ ಸಿಕ್ತು ಅಂತೇಳಿ. ಇವ್ರಿಗೆ ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ವಲ್ಲ ಅನ್ನೋ ಒಂದು ಇವ್ರಿಗೆ ಆತಂಕ. ಸೊ ಈ ಮಧ್ಯದಲ್ಲಿ ನಾನೆಲ್ಲೋ ಒಂಥರ ಸೇಫರ್ ಸೈಡು, ನನಗೆ ಸರ್ಕಾರನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಒಂದು ದೊಡ್ಡ ಸಮೂಹ ನನ್ನ ಜೊತೆ ನಿಂತ್ಕೊಂಡಂಗಾಗುತ್ತೆ. ಈ ಒಂದು ಇದ್ರ ಭ್ರಮೆನಲ್ಲಿ ಸರ್ಕಾರ ಇದೆ. ಆದ್ರೆ ನಾವು ರಾಜ್ಯಪಾಲರು ಕೇಳಿರೋದೇ ಅದು. ಇದು ಪ್ರತಿ ಇದರಲ್ಲೂ ಕೂಡ ಸರ್ಕಾರದಲ್ಲೂ ಈ ಒಂದು ಅಕ್ರಮಗಳು ನಡೀತಾ ಇತ್ತು. ಬಟ್ ಈ ಸರ್ಕಾರದಲ್ಲಿ ಅವು ಗುತ್ತಿಗೆದಾರರೇ ಹೇಳಿರೋದ್ರಲ್ಲಿ 40% ಇದು ಎಲ್ಲಿ ಮೀರ್ ಬಿಡ್ತೇನೋ ಅದಕ್ಕೆ ಈ ಸೆಲೆಕ್ಷನ್ ಅವ್ರಿಗೆ ಈ ರೀತಿ ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಇದನ್ನ ವಜಾ ಮಾಡಬೇಕು. ಸೂಕ್ತವಾದ ತನಿಖೆನಲ್ಲಿ ಎಲ್ರಿಗೂ ಕೂಡ ನ್ಯಾಯ ದೊರಕುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನವೀನ್ ಅಂತಿಮವಾಗಿ ಏನು ಹೇಳ್ತೀರಿ? ನವೀನ್ ಏನು ನಿಮ್ಮ ಡಿಮ್ಯಾಂಡ್? ಕ್ವಿಕ್ ಆಗಿ. ಸರ್ ಹೇಳಿದ್ದು ನಿಜವಾಗ್ಲೂ ಕರೆಕ್ಟ್ ಇದೆ. ಯಾರ್ಯಾರು ಇವತ್ತು ಇದರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಇವತ್ತು ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು 4 ವರ್ಷ 5 ವರ್ಷದಿಂದ ಪ್ರಿಪೇರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಿ ಎಷ್ಟು ಶ್ರಮ ಹಾಕಿದಾರೋ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಜೊತೆಗೆ ಇದರಲ್ಲಿ ಯಾರು ಅಕ್ರಮದಲ್ಲಿ ಭಾಗಿದ್ದಾರೆ ಅವರು ಹೊರಗಡೆ ಬರಲೇಬೇಕು ಮೇಡಮ್. ಇವತ್ತು ಎಷ್ಟು ಜನ ಅಪ್ರಾಮಾಣಿಕರಿದ್ದಾರೆ, ಎಷ್ಟು ಜನ ಅದರೊಳಗೆ ಅನ್ಯಾಯದೊಳಗೆ ಭಾಗಿಯಾಗಿದ್ದಾರೆ ಅನ್ನೋದು ಯಾವುದೇ ಒಂದು ಮಾಹಿತಿ ಇಲ್ಲದೆ ಈ ತರ ನಿರ್ಧಾರ ಮಾಡಿರೋದು ತುಂಬಾ ನೋವು ತಂದಿದೆ ಮೇಡಮ್. ಮುಂದೆ ತನಿಖೆ ಮುಂದುವರಿಬೇಕು ಮೇಡಮ್. ಜೊತೆಗೆ ನಮಗೆ ನ್ಯಾಯ ಸಿಗಬೇಕು. ವೀಣಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಏನು ಕೊನೆಯದ ಕ್ವಿಕ್ ಆಗಿ ಏನು ಆಗ್ರಹ, ಏನು ನಮ್ಗಿಂತದ್ದು ಬೇಕು, ಆಗ್ಲೇಬೇಕು, ಇಲ್ಲ ಅಂತಂದ್ರೆ ನಮ್ಮ ನಡೆ ಇದು ಅಂತ ಏನು ಹೇಳ್ತೀರಿ ಮೇಡಮ್? ಏನಂದ್ರೆ ಎಲ್ಲ ಎಕ್ಸಾಮ್ಸ್ ನಡೆಸ್ತಿರ್ತಾರೆ. ಇವಾಗ ನೋಡಿದ್ರಿ SD FD ಎಲ್ಲ ನಡೆಸಿದ್ರೆ ಎಲ್ಲ ಎಕ್ಸಾಮ್ಗೂ ಜಾಮರ್ ಹಾಕಿರ್ತಾರೆ. ನಮ್ಮ PSIಗೂ ಕೆಲವೊಂದು ಎಕ್ಸಾಮಿಗೆ ಜಾಮರ್ ಹಾಕಿರಲ್ಲ, ಮಾಡಿರಲ್ಲ, ಕೆಲವೊಂದು ಅಕ್ರಮ ನಡೆದಿದೆ ಅಂದಿದ್ರೆ ಸರ್ ಹೇಳ್ದಂಗೆ ಒಂದೇನೋ ದೊಡ್ಡ ಕೈವಾಡ ಇದೆ ಅಂತ ನಮಗೆ ಇವಾಗ ಗೊತ್ತಾಗ್ತಿದೆ. ನಮಗೇನು ಅದೇನೇ ಇರಲಿ, ನಮ್ಮ ಫೀಲ್ಡಿಗೆ ಪಾಲಿಟಿಕ್ಸ್ ಯಾವುದೋ ರಾಜಕೀಯ ಎಂಟ್ರೀಸ್ ಕೊಡೋದು ಬೇಡ ಮೇಡಮ್. ನಮಗೆ ನಿಷ್ಪಕ್ಷಪಾತವಾಗಿ CID ತನಿಖೆ ಕೊಟ್ಟು ಯಾರು ಅಕ್ರಮ ಮಾಡಿದಾರಲ್ಲ ಅವ್ರನ್ನ ಹೊರಗೆ ಇಟ್ಬಿಟ್ಟು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರಲ್ಲ ಅವ್ರಿಗೆ ಆರ್ಡರ್ ಕಾಪಿ ಕೊಡಲೇಬೇಕು ಮೇಡಮ್. ಯಾಕಂದ್ರೆ ನಮ್ಗೆ ಮತ್ತೊಂದು ಆಪ್ಷನ್ ಇಲ್ಲ, ನಮಗೆ ಆರ್ಡರ್ ಕಾಪಿ ಕೊಡಲೇಬೇಕು. ಹೋರಾಟ ಇರುತ್ತೆ ಮೇಡಮ್, ಯಾಕಂದ್ರೆ ನಮ್ಗೆ ಮತ್ತೊಂದು ಹಾದಿ ಇಲ್ಲ ಮೇಡಮ್, ನಾವು ಅದನ್ನೇ ಮಾಡೋದು. ಓಕೆ ಫೈನ್, ಥ್ಯಾಂಕ್ ಯು ವೀಣಾ ಅವರೇ. ನೋಡೋಣ. ಥ್ಯಾಂಕ್ ಯು ನವೀನ್. ರವಿಚಂದ್ರ ಅವರೇ, ನಿಮಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ವೀಕ್ಷಕರೇ, ಸರ್ಕಾರ ಕೇವಲ ಬಾಯಿ ಮಾತಿನಲ್ಲಿ ಯಾರೋದೋ ಕಣ್ಣೊರೆಸೋದಕ್ಕೆ ಹೋಗಿ ಇನ್ಯಾರಿಗೋ ಅನ್ಯಾಯ ಮಾಡೋದು, ಕಣ್ಣಲ್ಲಿ ರಕ್ತ ಬರೆಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದನ್ನ ಕೂಲಂಕುಷವಾಗಿ ಪರಿಗಣನೆ ಮಾಡಲಿಲ್ವಾ, ತಲೆ ಕೆಡಿಸ್ಕೊಳ್ಳಿಲ್ವಾ? ಸದ್ಯಕ್ಕೆ ಒಂದು ಕೂಗೆದ್ದಿದೆ, ಅವರನ್ನು ಸಮಾಧಾನ ಪಡಿಸಿದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರ ಹಾಗಾದ್ರೆ ಸೊ ಆಪ್ಷನ್ಸ್ ಏನು ಮಾಡಬಹುದು ಅನ್ನೋದರ ಕುರಿತಾದಂತಹ ವಿಚಾರಣೆಯ ಜೊತೆಗೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು. ದೊಡ್ಡ ತಿಮಿಂಗಲಗಳು ಆಚೆ ಬರಬೇಕು. ಸೊ ಅವರ ಎನ್ಕ್ವೈರಿ ಕೂಡ ಆಗಬೇಕು. ಯಾಕಂತಂದ್ರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.